ಎಸ್, ಈಗಾಗಲೇ ಸವಣೂರ ಪ್ರೌಢಶಾಲೆ ಹಾವೇರಿ ಅಂಕಣವನ್ನು ಪ್ರವೇಶ ಮಾಡಿದ ಎದುರಾಳಿ ತಂಡ ಬರಬೇಕಾಗಿದೆ. ಮರ್ದಳ ಬನ್ನಿ, ಸರ್ಕಾರಿ ಪ್ರೌಢಶಾಲೆ ಮರ್ದಳ. ಈ ಕೂಟದ ದ್ವಿತೀಯ ಉಪಾಂತ್ಯದ ಸ್ಪರ್ಧೆ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಟೀಮ್ ಹಾವೇರಿ ವರ್ಸಸ್ ದ ಟೀಮ್ ಮರ್ದಳ. ಎಸ್, ಮರ್ದಳ ಬರಬೇಕು. ಬಾಲಕರ ವಿಭಾಗದ ಪಂದ್ಯಾಟದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಮಾಡ್ತಾ ಇದ್ದೇವೆ, ದಯವಿಟ್ಟು ಗಮನಿಸಿಕೊಳ್ಳಿ. 9ನೇ ಪಂದ್ಯಾಟವನ್ನು ನಾವು ಮೊದಲಾಡಿಸ್ತಾ ಇದ್ದೇವೆ. 9ನೇ ಪಂದ್ಯಾಟವನ್ನು ದೂರದ ಊರಿಂದ ಬಂದಿದ್ದಾರೆ, ದಯವಿಟ್ಟು ಗಮನಿಸಿಕೊಳ್ಳಿ. 9ನೇ ಪಂದ್ಯಾಟ KPS ಮುನಿಯಾಲು ವರ್ಸಸ್ SUS ಆಗುಂಬೆ. ಎರಡು ತಂಡಗಳಿಗೆ ಪ್ರಥಮ ಕರೆ ನೀಡ್ತಾ ಇದ್ದೇವೆ, ದಯವಿಟ್ಟು ಗಮನಿಸಿಕೊಳ್ಳಿ. ಎಸ್, ಮರ್ದಳ ಬರಬೇಕು. ಮರ್ದಳ ಈ ಕೂಟದ ದ್ವಿತೀಯ ಉಪಾಂತ್ಯದ ಸ್ಪರ್ಧೆ ಮರ್ದಳ ಹಾವೇರಿಯ ವಿರುದ್ಧವಾಗಿ ಮರ್ದಳ ಬನ್ನಿ ಟೀ ಮರ್ದಳ ಬನ್ನಿ. ಸರ್ಕಾರಿ ಪ್ರೌಢಶಾಲೆ ಮರ್ದಳ ದ್ವಿತೀಯ ಉಪಾಂತ್ಯದ ಸ್ಪರ್ಧೆಗಳಿಗೆ ಎಸ್ ಬರ್ತಾ ಇದೆ. ಹಾವೇರಿ ಜಿಲ್ಲೆಗೆ ಟಕ್ಕರ್ ಹಿಡಿಯುವಂತ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಟೀಮ್ ಮರ್ದಳ. ಲೈಟ್ ಆನ್. ದ್ವಿತೀಯ ಉಪಾಂತ್ಯದ ಸ್ಪರ್ಧೆಗೆ ನಾಣ್ಯ ಚುಂಬಿಕೆಗಳು ನಡೀತಾ ಇದೆ. ಟಾಸ್ ವಿನ್ ಬೈ ಮರ್ದಳ, ಚಾಯ್ಸ್ ಕೋರ್ಟ್.
ಎಸ್ ಆರಂಭವಾಗಿದೆ. ಈ ಪಂದ್ಯಕೂಟದ ವೀಕ್ಷಣೆಯಲ್ಲಿ ಪ್ರಸ್ತುತ ದೂರದಿಂದ ಉತ್ತರ ಕನ್ನಡದಿಂದ ಆಗಮಿಸಿಕೊಂಡಂತವರು ಶ್ರೀಯುತ ರಾಜೇಶ್ ರವರು ಕೂಡ ಇದ್ದಾರೆ. ತಮ್ಮನ್ನು ಕೂಡ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೀವ. ಆರಂಭ ಕಳೆದಾಳಿಗಳ ಮುಖೇನವಾಗಿ ಲಕ್ಷ್ಮಿ ಹಾವೇರಿಯ ಪರವಾಗಿ ದ್ವಿತೀಯ ಉಪಹಂತದ ಸ್ಪರ್ಧೆಗಳೊಂದಿಗೆ ಮತ್ತೆ ಮರ್ದಲದ ಪರವಾಗಿ ಹರ್ಷಿಣಿ, ಎಂಟಿ ರೈಡ್ ಮುಖೇನವಾಗಿ ಪರಿಪೂರ್ಣತೆಯ ದಾಳಿಯಲ್ಲಿ ಸೃಷ್ಟಿ. ಇವತ್ತಿನ ದಿವಸದಲ್ಲಿ ಸೃಷ್ಟಿಯ ಅಭಿಮಾನಿಗಳು ಬಹಳಷ್ಟು ಮಂದಿ. ಬೋನಸ್ ಪ್ರಾಪ್ತಿಗೊಂಡಿದ ಕೌತಿ ಆರಂಭವಾಗಿದ ಹಾವೇರಿ ಹರ್ಷಿಣಿಯ ಮುಖೇನವಾಗಿ ಮತ್ತೆ ದಾಳಿ. ಬೋನಸ್ ಜೊತೆಗೆ ಕೌತಿಗಳು ಆರಂಭವಾಗಿದ 1-1 ಸಮವಾಗಿದ ಸ್ಪರ್ಧೆ. ಹಾವೇರಿಯ ವಿರುದ್ಧವಾಗಿ ಮರ್ದಳ ದ್ವಿತೀಯ ಉಪಹಂತದ ಸ್ಪರ್ಧೆ. ಇದು ಚಾಂಪಿಯನ್ ಪಟ್ಟದ ಫೈನಲ್ಗೆ ಮುನ್ನುಗ್ಗುವ ತಂಡಗಳು ಯಾವುದಾಗಬಹುದು? ಹರ್ಷಿಣಿ ಮಾಡಿದಂತಹ ಎಡವಟ್ಟು ಸೃಷ್ಟಿಗೆ ಲಾಭದಾಯಕ ಅಂಕಗಳು. 2-1 ಸ್ಪರ್ಧೆ. ಮುನ್ನಡೆಯಲ್ಲಿ ಹಾವೇರಿ. ಸ್ಪಷ್ಟತೆಯ ನಿಖರತೆಗಳೊಂದಿಗೆ ಸ್ಪರ್ಧೆಗಳಿದೆ. ಬಹಳಷ್ಟು ರೋಚಕತೆಗಳಿಗೆ ಸಾಗುವಂದರ ಪಂದ್ಯಕೂಟಗಳು ದ್ವಿತೀಯ ಉಪಾಂತ್ಯದ ಸ್ಪರ್ಧೆಯಾಗಿದೆ. ಪ್ರಸ್ತುತ ವಿಭಾಗಗಳೊಂದಿಗೆ ಹಾವೇರಿಯ ಪರವಾಗಿ ಲಕ್ಷ್ಮಿ, ಹೈಸ್ಕೂಲ್ ವಿಭಾಗದ ದ್ವಿತೀಯ ಉಪಾಂತ್ಯದ ಸ್ಪರ್ಧೆ. ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಹಾವೇರಿ ವರ್ಸಸ್ ಮರ್ದಳ. ಪ್ರಥಮ ಸೆಮಿಫೈನಲ್ನಲ್ಲಿ ವಿಜೇತಗೊಂಡು ಫೈನಲ್ಗೆ ಮುನ್ನುಗ್ಗಿದ ಟೀಮ್ ಭಗವತಿಯಾದರ ದ್ವಿತೀಯ ಉಪಾಂತ್ಯದಲ್ಲಿ ಗೆದ್ದು ಫೈನಲ್ಗೆ ಮುನ್ನುಗ್ಗುವ ತಂಡಗಳು ಯಾವುದಾಗಬಹುದು? ಕಾದು ನೋಡಬೇಕಾಗಿದೆ ಸ್ಪರ್ಧೆಗಳೊಂದಿಗೆ. ಮರ್ದಳದ ಪರವಾಗಿ ಜಾಣ್ಮೆಯ ದಾಳಿ, ಚುರುಕಿನ ಪಾದಚರಣೆಯ ಮುಖೇನವಾಗಿದೆ. 2-2 ಸಮವಾಗಿದೆ. 2 each point. ಎರಡು ಸಮಬಲದ ಹೋರಾಟದಲ್ಲಿ ಮತ್ತೆ ಸೃಷ್ಟಿ. ಸೃಷ್ಟಿಯ ಬಂಧನವಾಗಿದೆ. ಇದು ದೊಡ್ಡ ಮೊತ್ತದ ಬೇಟೆ. ಮೂರು 2 ಸ್ಪರ್ಧೆಗಳಿದ ಮುನ್ನಡೆಯಲ್ಲಿ ಮರ್ದಳ. ಮತ್ತೆ ಹಾವೇರಿಯ ಪರವಾಗಿ ಸವನೂರ ಪ್ರೌಢಶಾಲೆ ಹಾವೇರಿ ಒಂದು ಕಡೆಯಾದರೆ ಸೈಂಟ್ ಮೇರಿಸ್ ಮರ್ದಳ ಇನ್ನೊಂದು ಕಡೆಯಲ್ಲಿದೆ. ಸ್ಪಷ್ಟತೆಗೆ ನಿಖರತೆಗಳೊಂದಿಗೆ ಮರ್ದಳದ ಪರವಾಗಿ
ಅಂಕಗಳು ಬೇಕೆನ್ನುವ ಮುಖೇನವಾಗಿ ಚುರುಕಿನ ಪಾದಚಲನೆಯ ಸ್ಪಷ್ಟಗೀತೆಯ ನಿಲುವು. ಹಾವೇರಿಯ ಪರವಾಗಿ ಮತ್ತೆ ಪ್ರಸ್ತುತ ದಾಳಿಗಳ ಮುಖೇನವಾಗಿದೆ ಸ್ಪಷ್ಟತೆಯ ನಿಲುವುಗಳೊಂದಿಗೆ ಈ ಕೂಟದ ದ್ವಿತೀಯ ಉಪಾಂತ್ಯದ ಸ್ಪರ್ಧೆಗಳಿದೆ. 2-3 ಮುಖೇನವಾಗಿ ಮುನ್ನಡೆಯಲ್ಲಿ ಮರ್ದಳ. ಥರ್ಡ್ ರೈಟ್, ಡೂ ಆರ್ ಡೈ. Decided right. ಐವರು ಡಿಫೆನ್ಸ್ಗಳ ಮುಖೇನವಾಗಿ ಡಬಲ್ ಆಂಕಲ್ ಹೋಲ್ಡ್. ಥರ್ಡ್ ರೈಟ್, the back to back do all hand. ದಾಳಿಗಾರ್ತಿ ಲಕ್ಷ್ಮಿ ಹಾವೇರಿ. ಪ್ರತಿಷ್ಠಿತ ಸಮಯಗಳ ಸಂಪೂರ್ಣತೆಗಳೊಂದಿಗೆ 3-3 ಸಮಬಲದಲ್ಲಿ ಸ್ಪರ್ಧೆಗಳಿದೆ. 3 ಈಚ್ ಪಾಯಿಂಟ್. ಸಮಬಲದ ಹೋರಾಟದಲ್ಲಿ ಬ್ಯಾಕ್ ಕಿಕ್ ಮಾಡುವ ಪ್ರಯತ್ನಗಳಲ್ಲಿ ಲಕ್ಷ್ಮಿ ಪ್ರಸ್ತುತ ಯಶಸ್ವಿಯ ಡಿಫೆಂಡರ್ಗಳ ಮುಖೇನವಾಗಿ ಲಕ್ಷ್ಮಿಯ ಬಂಧನವಾಗಿದೆ. ವಿರಾಮದ ಘೋಷಣೆಯಲ್ಲಿ 4-3 ಸ್ಪರ್ಧೆ. 4-3 in favor of team ಮರ್ದಳ. 4-3 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಮರ್ದಳ ಮುನ್ನಡೆಯನ್ನು ಕೈದರಿಸಿಕೊಳ್ಳುತ್ತಾ ಇದೆ. ಪ್ರೌಢಶಾಲಾ ವಿಭಾಗದ ಬಾಲಕರ ಕಬಡ್ಡಿಯ ಸ್ಪರ್ಧೆಗಳಿಗೆ ಪ್ರಥಮ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಕೆಪಿಎಸ್ ಮುನಿಯಾಲು ವಿರುದ್ಧವಾಗಿ ಎಸ್ವಿಎಸ್ ಆಗುಂಬ. ಹರ್ಷಿಣಿ ಪ್ರಸ್ತುತ ದಾಳಿಗಳೊಂದಿಗೆ ಕೆಪಿಎಸ್ ಮುನಿಯಾಲು ವಿರುದ್ಧವಾಗಿ ಎಸ್ವಿಎಸ್ ಆಗುಂಬ. ಬಾಲಕರ ಪ್ರೌಢಶಾಲಾ ವಿಭಾಗದ ಕಬಡ್ಡಿಯ ಪ್ರಥಮ ಸ್ಪರ್ಧೆಗಳಿಗೆ ಸಿದ್ಧತೆಗಳೊಂದಿಗೆ ಪ್ರವೇಶ ದ್ವಾರದ ಬಳಿ ಸಿದ್ಧತೆಯಲ್ಲಿರಬೇಕು. ಸ್ಪಷ್ಟತೆಯ ನಿಖರತೆಗಳೊಂದಿಗೆ ಹಾವೇರಿಯ ಪರವಾಗಿದೆ ಸ್ಪರ್ಧೆಗಳೊಂದಿಗೆ 4-3 ಸ್ಪರ್ಧೆ. ಐವರು ಡಿಫೆಂಡರ್ಗಳ ಮುಖೇನವಾಗಿ ಬೋನಸ್ ಲೈನ್ ಆಫ್ ಆಗಿದೆ. ಅಂಕಗಳೊಂದಿಗೆ 5-3 ಸ್ಪರ್ಧೆ. ಅಂತರ 2 ವಿಜಯ ಕಬಡ್ಡಿ ಉತ್ಸವ 2024ರ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶ್ರೀಯುತ ಗಣೇಶ್ ಬಜಿಲ ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ. ತಮ್ಮನ್ನು ಅತ್ಯಂತ ಆತ್ಮೀಯತೆಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ಪಷ್ಟತೆಯ ನಿಖರತೆಗಳೊಂದಿಗೆ ಸ್ಪರ್ಧೆಗಳು ಮರ್ದಳದ ವಿರುದ್ಧವಾಗಿ ಹಾವೇರಿಯ ಸಮರಯುದ್ಧಗಳು ಸಗಿ ಬರ್ತಾ ಇದೆ. ಥರ್ಡ್ ರೈಟ್, ಶ್ರೀಯುತ ಗಣೇಶ್ ಬಜಿಲ ಅವರಿಗೆ ಕುತೂಹಲ ಕುಟುಂಬದ ಸದಸ್ಯ ಲಿಖಿತ್ ಅವರು ಶಾಲಾ ಹೊದಿಸಿ ಗೌರವಿಸಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಡೂ ಆಲ್ ಡೈ ಸಿಚುವೇಶನ್ ನಲ್ಲಿದೆ ಪ್ರಸ್ತುತ. ಅಂಕಗಳು ಬೇಕೆನ್ನುವ ಸಂದರ್ಭದಲ್ಲಿ ಮತ್ತೆ
ಯಶಸ್ವಿಯ ದಾಳಿಗಳ ಮುಖೇನವಾಗಿ ಉಡುಗೊರೆಗಳ ಲಾಭ. ಆದರೆ ಕಣ್ಣ ಅಂಚಿನಲ್ಲಿಯೇ ಭಯವನ್ನ ಹುಟ್ಟಿಸುವಂತಹ ಹರ್ಷಿಣಿ ಸೃಷ್ಟಿ ಹಾವೇರಿ ಜಾನ್ಮೆ ಮತ್ತೆ ಹರ್ಷಿಣಿ ಪ್ರಸ್ತುತ ದಾಳಿಗಳ ಮುಖೇನವಾಗಿದೆ. 5 ಡಿಫೆಂಡರ್ಗಳ ಮುಖೇನವಾಗಿ 6-5 ಸ್ಪರ್ಧೆ. ಅಂಕಗಳು 1 ಅಂತರದ ಮುನ್ನಡೆಯಲ್ಲಿ ಮರ್ದಳ. ಬಹಳಷ್ಟು ರೋಚಕತೆಯ ಸ್ಪರ್ಧೆಗಳು ದ್ವಿತೀಯ ಉಪಾಂತ್ಯದಲ್ಲಿ ಕಾಣತೊಡಗಿಸಿಕೊಳ್ಳುತ್ತಾ ಇದೆ. ಸ್ಪಷ್ಟತೆಗೆ ನಿಖರತೆಗಳೊಂದಿಗೆ ಮತ್ತೆ ಸೃಷ್ಟಿ ಹಾವೇರಿಯ ಪರವಾಗಿ ಚಾಣಕ್ಯ ಜನ್ಮಯುತ ದಾಳಿಗಾರ್ತಿ ಪ್ರಸ್ತುತ ಹಾವೇರಿಯ ಪರವಾಗಿ ಮುಂದಿನ ಬಾಲಕರ ಕಬಡ್ಡಿಯ ಸ್ಪರ್ಧೆಗಳಿಗೆ ಮುನಿಯಾಲು ಟೀಮ್ ಅಲ್ಲಿದೆ. ಮುನಿಯಾಲ್ ಟೀಮ್ ಉಪಸ್ಥಿತಿಯನ್ನು ಗೊತ್ತುಪಡಿಸಿ ವಿರಾಮದ ಘೋಷಣೆಯಲ್ಲಿ ಸ್ಪರ್ಧೆಗಳಿದೆ. 5-6 ಸ್ಪರ್ಧೆ. 1 ಅಂಕಗಳ ಅಂತರದಲ್ಲಿ ಮರ್ದಳ. ಅಂತರ 1ರಲ್ಲಿದೆ ಮರ್ದಳ ಮುನ್ನಡೆಯಲ್ಲಿ. SVS ಆಗುಂಬೆಯಲ್ಲಿದೆ. SVS ಆಗುಂಬೆ ತಮ್ಮ ತಂಡದ ಉಪಸ್ಥಿತಿ ಗೊತ್ತುಪಡಿಸಿ. ಓಕೆ ಸರ್. KPS ಮುನಿಯಾಲು ತಮ್ಮ ತಂಡದ ಉಪಸ್ಥಿತಿ ಗೊತ್ತುಪಡಿಸಬೇಕು. ಮುನಿಯಾಲು ಬಾಲಕರ ಕಬಡ್ಡಿ ಸ್ಪರ್ಧೆಯ ಯಶಸ್ವಿಯ ಪರಿಪೂರ್ಣತೆಗಳೊಂದಿಗೆ ಮರ್ದಳ. ವಿರಾಮದ ಬಳಿಕ ಮತ್ತೆ ಸ್ಪರ್ಧೆಗಳು ಆರಂಭಗಳೊಂದಿಗೆ ಮರ್ದಳದ ಪರವಾಗಿ ಸೃಷ್ಟಿ ಮತ್ತೆ ಡಬಲ್ ಆಂಕಲ್ ಹೋಲ್ಡ್ಗೆ ಯಶಸ್ವಿಯಾಗಿದೆ. 6 ಸಮ. ಪಂದ್ಯಕೂಟ ಸಮಬಲವಾಗಿದೆ. 6-6ರಲ್ಲಿದೆ ಸ್ಪರ್ಧೆಗಳು ರಣರೋಚಕತೆಯಲ್ಲಿ ಸಾಗಿ ಬರ್ತಾ ಇದೆ. ಸೃಷ್ಟಿ ಮಧ್ಯ ದಾಳಿಯಲ್ಲಿ 5 ಡಿಫೆಂಡರ್ಗಳ ಮುಖೇನವಾಗಿ ಪ್ರತಿಷ್ಠಿತ ಕಬಡ್ಡಿಯ ಸ್ಪರ್ಧೆಗಳ ಮುಖೇನವಾಗಿ ಕಬಡ್ಡಿಯಲ್ಲಿ ಮಹತ್ತರ ಸಾಧನೆಯನ್ನು ಗೈದಿರುವಂತಹ ಹಾವೇರಿಯ ಆಟಗಾರ್ತಿ ಸೃಷ್ಟಿ. ಮರ್ದಳದ ಪರವಾಗಿ ಮತ್ತೆ ಹರ್ಷಿಣಿ. ಕಾರ್ನರ್ ಬಗ್ಗೆಗಳೊಂದಿಗೆ ಲಕ್ಷ್ಮಿಯಿಂದ ಭೇಟಿಯಾಡಿದಂತಹ ಹರ್ಷಿಣಿ. ಥರ್ಡ್ ರೈಟ್. Do or die the decided right. ಸೃಷ್ಟಿ ಸ್ಪಷ್ಟತೆಗಳೊಂದಿಗೆ ಏಳು 6ರಲ್ಲಿ ಸ್ಪರ್ಧೆಯಾದಾಗ ಬೋನಸ್ ಪೂರ್ತಿಗೊಂಡಾಗ ಪಂದ್ಯಕೂಟ 7-7 ಸಮ. ಮತ್ತೆ ಹರ್ಷಿಣಿ 8-7ರಲ್ಲಿ ಸ್ಪರ್ಧೆ. 8-7 ಇನ್ ಫೇವರ್ ಆಫ್ ಮರ್ದಳ. ಅಂತರ 1. ಸೃಷ್ಟಿ ಜಾನ್ಮೆಯ ದಾಳಿಗಳ ಮುಖೇನವಾಗಿ ಸೃಷ್ಟಿ ಹಾವೇರಿ ಪರಿಪೂರ್ಣತೆಗಳ ಲಾಭಗಳೊಂದಿಗೆ ಹರ್ಷಿಣಿ ಮರ್ದಳ. ಮುಂದಿನ ಬಾಲಕರ ಪ್ರೌಢಶಾಲೆ ವಿಭಾಗದ ಕಬಡ್ಡಿಯ ಸ್ಪರ್ಧೆಗಳಿಗೆ ಪ್ರಥಮ ಸ್ಪರ್ಧೆಗಳಿಗೆ ತಂಡಗಳು ಸಿದ್ಧತೆಗಳೊಂದಿಗೆ ಪ್ರವೇಶ ದ್ವಾರದ ಬಳಿ ಸಿದ್ಧತೆಯನ್ನು ಕೈಗೊಳಿಸಿಕೊಳ್ಳಬೇಕು. ಮುನಿಯಾಲು ವಿರುದ್ಧವಾಗಿ ಆಗುಂಬೆ. ಹರ್ಷಿಣಿ
ಚಾಣಕ್ಯತನದ ದಾಳಿಗಳೊಂದಿಗೆ ವಿರಾಮದ ಕೋರಿಕೆಗಳಲ್ಲಿ ಸ್ಪರ್ಧೆಗಳಿದ 9-8ರಲ್ಲಿ ಸ್ಪರ್ಧೆ 9-8ರಲ್ಲಿ ಸ್ಪರ್ಧೆ ಮುನ್ನಡೆಯಲ್ಲಿ ಮರ್ದಳ ಟೈಮ್ ಔಟ್ ಇಸ್ ಓವರ್. ವಿರಾಮದ ಕೋರಿಕೆ ಮುಕ್ತಾಯಗೊಂಡಿದೆ. ಟೀಮ್ ಮರ್ದಳ 9-8ರಲ್ಲಿ ಸ್ಪರ್ಧೆಗಳು ಅಂತರವೊಂದರಲ್ಲಿ ಮುನ್ನಡೆಯಲ್ಲಿ ಮರ್ದಳ ಮುನ್ನಡೆಯನ್ನು ಕೈವರಿಸಿಕೊಂಡಾಗ ವಿರಾಮದ ಬಳಿಕ ಮತ್ತೆ ಸ್ಪರ್ಧೆ ಆರಂಭಗೊಳ್ಳುವಂತೆಯೇ ಸೃಷ್ಟಿ. ಸುಸಜ್ಜಿತ ಸಂದರ್ಭಗಳಿಗೆ ಸಮಯಾನುಗುಣವಾಗಿ ಜಾನ್ ಬೋನಸ್ ಪ್ಲಸ್ ಸಿಂಗಲ್ ಪಾಯಿಂಟ್. 10-9ರಲ್ಲಿ ಸ್ಪರ್ಧೆ ಏರಿಕೆಯಲ್ಲಿ ಬದಲಾವಣೆಗೊಂಡಾಗ ಮುನ್ನಡೆಯಲ್ಲಿ ಹಾವೇರಿ. 10-9ರಲ್ಲಿ ಯಶಸ್ವಿಯ ದಾಳಿ ವಿಫಲತೆಯನ್ನು ಕಂಡಾಗ 11-9ರಲ್ಲಿ ಸ್ಪರ್ಧೆಗಳಿದ 2 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಹಾವೇರಿ. ಮೊದಲಾರ್ಧದ ಮುಕ್ತಾಯದ ವೇಳೆಗೆ 11-9ರಲ್ಲಿ ಸ್ಪರ್ಧೆಗಳಿದೆ. ಮುನ್ನಡೆಯಲ್ಲಿ ಹಾವೇರಿ ಮುನ್ನಡೆಯನ್ನು ಕೈದಿರಿಸಿಕೊಳ್ಳುತ್ತಾ ಇದ್ದ. ಎಸ್ ಬಂಧುಗಳ ಉಜಿರೆ ಕಬಡ್ಡಿ ಉತ್ಸವ 2024ರ ದ್ವಿತೀಯ ಉಪಾಂತ್ಯದ ಸ್ಪರ್ಧೆಗಳೊಂದಿಗಿವೆ. ಯಾವುದೇ ಕಾರಣ ಕೂಡ ಪ್ರೌಢಶಾಲೆ ವಿಭಾಗದ ಬಾಲಕಿಯರ ಫೈನಲ್ ಪಂದ್ಯಕೂಟ ಈಗ ನಡೆಸುವುದಿಲ್ಲ. ನೇರವಾಗಿ ನಾವುಗಳು ಬಾಲಕರ ಕಬಡ್ಡಿಯ ಪಂದ್ಯಕೂಟವನ್ನು ಪ್ರಾರಂಭಿಸಿಕೊಳ್ತಾ ಇದ್ದಾವೆ. ಕೆಪಿಎಸ್ ಮಣಿಯಾಳ ವಿರುದ್ಧವಾಗಿ SVS ಆಗುಂಬೆ ಬಹಳಷ್ಟು ದೂರದ ತಂಡಗಳು. ಆ ಕಾರಣ ಈ ಪಂದ್ಯಕೂಟವನ್ನು ಮೊದಲು ನಾವುಗಳು ಪ್ರಾರಂಭಿಸಿಕೊಳ್ತಾ ಇದ್ದೇವೆ. ಆಗುಂಬೆ ತಮ್ಮ ತಂಡದ ಉಪಸ್ಥಿತಿಯನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. SVS ಆಗುಂಬೆ ಉಪಸ್ಥಿತಿಯಲ್ಲಿದೆ. ಅದರ ಜೊತೆಗೆ ಎದುರಾಳಿ ತಂಡ KPS ಮಣಿಯಾಳು ತಂಡ. KPS ಮಣಿಯಾಳು ತಮ್ಮ ತಂಡದ ಉಪಸ್ಥಿತಿಯನ್ನು ವ್ಯಕ್ತಪಡಿಸಬೇಕು. ಮಣಿಯಾಳು ಪರಿಪೂರ್ಣತೆಗಳೊಂದಿಗೆ ದ್ವಿತೀಯ ಉಪವಂತಿತ ಸ್ಪರ್ಧೆಗಳೊಂದಿಗೆ ನಾವುಗಳೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಬಂಧುಗಳ ಒಂದೆಲ್ಲ ಪಂದ್ಯಕೂಟಗಳು ಕೂಡ ಬಾಲಕರ ಪ್ರೌಢಶಾಲೆ ವಿಭಾಗದ ಕಬಡ್ಡಿ ಪಂದ್ಯಕೂಟಗಳು ಸಾಗಿ ಬರಲಿದೆ. ಸ್ಪಷ್ಟತೆಯ ನಿಖರತೆಗಳೊಂದಿಗೆ ಮೊದಲಾರ್ಧದ ಮುಕ್ತಾಯದ ಬಳಿಕ ದ್ವಿತೀಯಾರ್ಧ ಆರಂಭವಾಗಿದೆ. ಸ್ಪರ್ಧೆ ರಣರೋಚಕತೆಯಲ್ಲಿ ಸಾಗಿ ಬರ್ತಾ ಇದೆ. ಬಂಧುಗಳ ಮರ್ದಳದ ಕಡೆಗಿಂದ ದ್ವಿತೀಯಾರ್ಧದ ಆರಂಭದ ದಾಳಿಗಳೊಂದಿಗೆ ಲಕ್ಷ್ಮಿ ಸವನೂರ ಪ್ರೌಢಶಾಲೆ ಹಾವೇರಿಯ ಪರವಾಗಿ ಅತ್ಯಂತ ದೂರದ ತಂಡ ಒಂದು ಕಡೆ, ಹಾವೇರಿ ಇನ್ನೊಂದು ಕಡೆ, ಕಡಬದ ಮರ್ದಳ. ಸಂತಸ ಸುದ್ದಿ ಏನೆಂದರೆ ನಾಳೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಳೆ ಇರುವ ಕಾರಣ ರಜೆ ಇರುವುದಿಲ್ಲ. ನಾಳೆಲ್ಲರೂ ಕೂಡ ಶಾಲೆಗಳಿಗೆ ತೆರಳಬೇಕು. ನಾಳೆ ಯಾವುದೇ ಕಾರಣ ಕೂಡ ರಜೆ ಇರುವುದಿಲ್ಲ. 11-9ರಲ್ಲಿ ಸ್ಪರ್ಧೆಗಳಿದೆ. 11-9 ಇನ್ ಫೇವರ್ ಆಫ್ ಹಾವೇರಿ.
ಥರ್ಡ್ ರೈಟ್. ಥರ್ಡ್ ರೈಟ್ ಘೋಷಣೆ ಇವಳೊಂದಿಗೆ ಮೃದುಳ ಸ್ಪಷ್ಟತೆಯ ನಿಖರತೆಗಳೊಂದಿಗೆ ಸ್ಪರ್ಧೆಗಳು ಅಂಕಗಳು ಬೇಕೆನ್ನುವ ಸಂದರ್ಭದಲ್ಲಿ ಮೃದುಳ ಥರ್ಡ್ ರೈಟ್ back to all time. ನಾಳೆ ಸೆಕೆಂಡ್ ಸ್ಯಾಟರ್ಡೆ ರಜೆ ಇದೆ, ಬ್ಯಾಂಕಿಗೆ ಮಾತ್ರ. ಆಹಾ, ಪರಿಪೂರ್ಣತೆಯ ಡಿಫೆನ್ಸ್ಗಳಲ್ಲಿ ಸೃಷ್ಟಿಯ ಬಂಧನ. ವಿರಾಮದ ಕೋರಿಕೆಯಲ್ಲಿ ಮರ್ತಳ 12-10 ಸ್ಪರ್ಧೆಗಳಿದ 12-10. ಹನ್ನೆರಡು 10 ಸ್ಪರ್ಧೆಗಳಿದೆ. ಅಂತರ 2ರಲ್ಲಿದೆ ಮುನ್ನಡೆ ಹಾವೇರಿ. ಹರ್ಷಿಣಿ ವೃತ್ಸದ ದಾಳಿಗಳೊಂದಿಗೆ ಲಕ್ಷ್ಮಿ ಪ್ರಸ್ತುತ ದಾಳಿಗಳೊಂದಿಗೆ ಲಕ್ಷ್ಮಿಯ ಮುಖೇನವಾಗಿ ಹಾವೇರಿಯ ಪರವಾಗಿ ಪ್ರಸ್ತುತ ಮರ್ಧಳದ ಪರವಾಗಿ ಹರ್ಷಿಣಿ 5 ಡಿಫೆಂಡರ್ಗಳ ಮುಖೇನವಾಗಿ ಬೋನಸ್ ಆಫ್ ಆಗಿದೆ. ಮೊದಲ ದಿವಸದ ಕಬಡ್ಡಿ ಉಜಿರೆ ಕಬಡ್ಡಿ ಉತ್ಸವದಲ್ಲಿ ನಾವುಗಳೆಲ್ಲರೂ ಕೊಡಿದ್ದೇವೆ. ಇದು ಕೂಡ 2 ದಿವಸಗಳ ಕಬಡ್ಡಿ ಉತ್ಸವ ಇದೆ. ವಾರ್ನಿಂಗ್, ಲಕ್ಷ್ಮಿಗೆ ವಾರ್ನಿಂಗ್ ಬಂದಾಗಿದೆ. ಮುನ್ನೆಚ್ಚರಿಕೆ ಕ್ರಮ. ದ್ವಿತೀಯ ಉಪಹಂತದ ಸ್ಪರ್ಧೆಗಳೊಂದಿಗೆ 13-10 ಸ್ಪರ್ಧೆಗಳಿವೆ. ಅಂತರ 3ರಲ್ಲಿ ಮುನ್ನಡೆ ಹಾವೇರಿ. ಬೋನಸ್ ಪ್ರಾಪ್ತಿಯಾಗಿದೆ. 11-13ರಲ್ಲಿ ಸ್ಪರ್ಧೆಗಳಿದೆ. 11-13 4 ಡಿಫೆಂಡರ್ಗಳ ಮುಖೇನವಾಗಿ ಡಬಲ್ ಆಂಕಲ್ ಹೋಲ್ಡ್ ಪ್ರಬಲ. ಹನ್ನೆರಡು 13ರಲ್ಲಿ ಸ್ಪರ್ಧೆ. ಅಂತರ 1ರಲ್ಲಿದೆ ಮುನ್ನಡೆ ಮರ್ದಳ. ಮುನ್ನಡೆಯಲ್ಲಿ ಹಾವೇರಿ. ಲಕ್ಷ್ಮಿಯ ಮುಖೇನವಾಗಿ ಮತ್ತೆ ದಾಳಿಯಲ್ಲಿ 5 ಡಿಫೆಂಡರ್ಗಳ ಮುಖೇನವಾಗಿದೆ ಸ್ಪರ್ಧೆ. ಹಾವೇರಿ ಮುನ್ನಡೆಯಲ್ಲಿದೆ. ಸ್ಪಷ್ಟತೆಯ ನಿಖರತೆಗಳೊಂದಿಗೆ ಸ್ಪರ್ಧೆಗಳು 13-12ರಲ್ಲಿದೆ. ವಿರಾಮದ ಕೋರಿಕೆಗಳೊಂದಿಗೆ ಸ್ಪರ್ಧೆ. ವಿರಾಮದ ಕೋರಿಕೆಯಲ್ಲಿ ಹಾವೇರಿ ಒಂದು ಕಡೆ ತುರ್ತು ಸಭೆ, ಇನ್ನೊಂದು ಕಡೆ ಸಮಾಲೋಚನಾ ಸಭೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ವಿರುದ್ಧವಾಗಿ ಹಾವೇರಿ ಜಿಲ್ಲೆಯ ನಡುವಿನ ದ್ವಿತೀಯ ಉಪಹಂತದ ಸ್ಪರ್ಧೆ. ಮುಂದಿನ ಎಲ್ಲ ಸ್ಪರ್ಧೆಗಳು
ಪ್ರೌಢಶಾಲೆ ವಿಭಾಗದ ಬಾಲಕರ ಕಬಡ್ಡಿಯ ಸ್ಪರ್ಧೆ ಆರಂಭವಾಗಲಿದೆ. ಫೈನಲ್ ಪಂದ್ಯಾಕೂಟವನ್ನು ತದನಂತರ ನಾವುಗಳು ನೆರವೇರಿಸಲಿದ್ದೇವೆ ಬಂಧುಗಳ. ಸ್ಪಷ್ಟತೆಗೆ ಕಡಿಮೆ ಲಕ್ಷ್ಮಿ ಮತ್ತೆ ಅರೆ ಲಕ್ಷ್ಮಿ ಯಶಸ್ವಿಯ ಆಂಕಲ್ ಹೋಲ್ಡ್. ಎಸ್ ಪಂದ್ಯಾಟ ರೋಚಕತೆಯಲ್ಲಿ ಸಾಗಿ ಬಂದಾಗ 13-13 ಸಮ, 13 ಈಚ್ ಪಾಯಿಂಟ್. ಬಲ 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 ಸಮ ಬಲ 13-13. ಹಾವೇರಿಯ ಪರವಾಗಿ ಮತ್ತೆ ಸ್ಪರ್ಧೆಗಳಿಂದ ಸ್ಪಷ್ಟತೆಯನ್ನೇ ಕರೆದುಕೊಂಡಿದೆ. 13-13 ಸಮವಾಗಿದೆ. Third right. Do or die the decided right. ನಾಲ್ವರ ಡಿಫೆಂಡ್ ಗಳ ಮುಖೇನವಾಗಿ ಕಾರ್ನರ್ ವಿಭಾಗದಲ್ಲಿ ಪರಿಪೂರ್ಣತೆಗಳೊಂದಿಗೆ ಯಶಸ್ವಿಯಾಗಿದೆ. ಹದಿನಾಲ್ಕು 13 ಸ್ಪರ್ಧೆ ಮುನ್ನಡೆಯಲ್ಲಿ ಹಾವೇರಿ ಅಂತರ 1ರಲ್ಲಿದೆ. ಭಕ್ತಿ ಸೃಷ್ಟಿ ಸ್ಪಷ್ಟತೆಯನ್ನು ಕರೆತೊಂದಿಗೆ ಸ್ಪರ್ಧೆ 14-13 ಸ್ಪರ್ಧೆಗಳಿದೆ. 1 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಹಾವೇರಿ. Third right. ಯಲ್ಲಿ ಯಶಸ್ವಿಯಾಗಿದೆ. ಡಿಫೆನ್ಸ್ ವಿಭಾಗದಲ್ಲಿ ಪಂದ್ಯಾಟ 14-14 ಸಮವಾಗಿದೆ. 14 ಈಚ್ ಪಾಯಿಂಟ್. 14-14 ಸಮಬಲದ ಹೋರಾಟದಲ್ಲಿ ಮತ್ತೆ ಹರ್ಷಿನಿ. ಯಾವುದೇ ಕೋಚಿಂಗ್ ಕೊಡುವಾಗಿಲ್ಲ, ಯಾಕೆಂದ್ರೆ ಇದು ಅಫಿಷಿಯಲ್ ಟೈಮ್ ಔಟ್. ಇದು ಹಾವೇರಿ ಆಪರೇಟಿವ್. ಪರಿಪೂರ್ಣ ತಂಡದ ಸೃಷ್ಟಿ ಮತ್ತೆ ವಿರಾಮದ ಬಳಿಕ ಮತ್ತೆ ಸ್ಪರ್ಧೆಗಳು 14-14 ಸಮಬಲದಲ್ಲಿ ಸ್ಪರ್ಧೆಗಳಿದೆ. 14 ಈಚ್ ಪಾಯಿಂಟ್. ದ್ವಿತೀಯ ಉಪಾಂತ್ಯದ ಸ್ಪರ್ಧೆಗಳಲ್ಲಿ
ಬೋನಸ್. ಹದಿನೈದು 14. ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷದ ಸ್ಪರ್ಧೆ. 15. ಥರ್ಡ್ ರೈಡ್ ಇದು. ಇದು ಡೂ ಆರ್ ಡೈ. ಥರ್ಡ್ ರೈಡ್ ಅಲ್ಲ. Rider is out, 30 seconds is over. Last 4 minutes. ಅಂತಿಮ 4 ನಿಮಿಷದ ಸ್ಪರ್ಧೆ. ಹದಿನಾರು 15 ಮುನ್ನಡೆಯಲ್ಲಿ 1 ಅಂಕದ ಅಂತರದ ಮುನ್ನಡೆಯಲ್ಲಿ ಮರ್ದಳ. ಯಶಸ್ವಿಯ ಟ್ಯಾಕಲ್ಗಳೊಂದಿಗೆ ವರ್ಷಿಣಿ ಆಲ್ ಔಟಿನ ಪರಿಪೂರ್ಣ ಲಾಭಗಳೊಂದಿಗೆ ಅಂಕಪಟ್ಟಿ 20-15 5 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಮರ್ದಳ. ಲಾಸ್ಟ್ 3 ಮಿನಿಟ್ಸ್, ಅಂತಿಮ 3 ನಿಮಿಷದ ಸ್ಪರ್ಧೆ. ಕಟ್ಟಕಡೆಯ 180 ಸೆಕೆಂಡ್ಸ್ಗಳು ಬಾಕಿ ಇದೆ ಬಂಧುಗಳ. ಅಂಕಗಳು ಬೇಕೆನ್ನುವ ಸಂದರ್ಭದಲ್ಲಿ ಸೃಷ್ಟಿ ಪರಿಪೂರ್ಣತೆಯ ಜನ್ಮಗಳೊಂದಿಗೆ ಬೋನಸ್ ಪ್ರಾಪ್ತಿಯಾಗಿದೆ. ವಿರಾಮದ ಕೋರಿಕೆಯಲ್ಲಿ ಸ್ಪರ್ಧೆಗಳಿದೆ. 16-20 ಸ್ಪರ್ಧೆ ನೋಡಿ. ದಯವಿಟ್ಟು ಅಲ್ಲಿ ಮ್ಯೂಸಿಕ್ ಒಂಚೂರು ಆಡೋರ್ಚಿ ಚೂರು ಅಂಚೆ ಜಾಪನು ಪಾಯಿಂಟ್ ಆನಾಗ. 16-20 ಟೈಮ್ ಓಡಿಸ್ ಅವ್ರು ಮರ್ದಳ. 16-20 ಸ್ಪರ್ಧೆಗಳಿದ ಅಂತರ 4 ಮುನ್ನಡೆಯಲ್ಲಿ ಮರ್ದಳ. ಹದಿನಾರು 20 ಸ್ಪರ್ಧೆಗಳಿದೆ ಅಂತರ 4 ಮುನ್ನಡೆಯಲ್ಲಿ ಸೃಷ್ಟಿ ಮಾಡಿದಂತಹ ಎಡವಟ್ಟುಗಳಿಗೆ ಎದುರಾಳಿಗಳಿಗೆ ಅಂಕಗಳ ಲಾಭ. 21-16, 21-16 ಇನ್ ಫೇವರ್ ಆಫ್ ಮರ್ದಳ. ಬಹಳಷ್ಟು ರೋಚಕದಲ್ಲಿ ಸಾಗಿ ಬರ್ತಾ ಇದೆ ಪಂದ್ಯಾಕೂಟಗಳ. ಲಕ್ಷ್ಮಿ ಪ್ರಸ್ತುತ ದಾಳಿಗಳೊಂದಿಗೆ ಯಶಸ್ವಿಯ ಟ್ಯಾಕಲ್ಗಳಲ್ಲಿ ಲಕ್ಷ್ಮಿಯ ಬಂಧನವಾಗಿದೆ. ಇಪ್ಪತ್ತ 16 ಸ್ಪರ್ಧೆ. 22-16 ಸ್ಪರ್ಧೆಗಳಿದೆ. ಲಾಸ್ಟ್ ಮಿನಿಟ್ಸ್, ಅಂತಿಮ 2 ನಿಮಿಷದ ಸ್ಪರ್ಧೆ. ಕಿಟ್ಟಕಡೆಯ 120 ಸೆಕೆಂಡ್ಸ್ಗಳು ಬಾಕಿ ಇದೆ ಪಂದ್ಯಾಕೂಟದ ಅಂತಿಮ ಕ್ಷಣಗಳೊಂದಿಗೆ. ಹಾವೇರಿಯ ಪರವಾಗಿ 22-16 ಸ್ಪರ್ಧೆಗಳಿದೆ. ಮುನ್ನಡೆಯಲ್ಲಿ ಮರ್ದಳ. ಯಶಸ್ವಿಯ ಟ್ಯಾಕಲ್ಗಳೊಂದಿಗೆ ಸ್ಪರ್ಧೆಗಳಿದೆ. 23-16, 23-16 ಇನ್ ಫೇವರ್ ಆಫ್ ಟೀಮ್ ಮರ್ದಳ. ಪಂದ್ಯಾಟ 23-16
ವಿರಾಮದ ಕೋರಿಕೆಯಲ್ಲಿ ಸ್ಪರ್ಧೆಗಳಿದ ಹಾವೇರಿ ಟೈಮ್ ಔಟ್ ಇಸ್ ಓವರ್. ಬಂಧುಗಳ ಅಂಕಪಟ್ಟಿಯಲ್ಲಿ 16-23 ವಿರಾಮದ ಬಳಿಕ ಮತ್ತೆ ಸ್ಪರ್ಧೆ ಆರಂಭ. ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷದ ಸ್ಪರ್ಧೆ. ಅಂಕಪಟ್ಟಿ 16-23 24-16 ಥರ್ಡ್ ರೈಡ್ ಘೋಷಣೆಯಾಗಿದೆ. ಸೂಪರ್ ಟ್ಯಾಕಲ್ ಇಸ್ ಆನ್. ಜಾನ್ಮೆಯ ಯಶಸ್ವಿ ಅವಳಿ ಅಂಕಗಳು. ಎಂಥ ಪಂಚಾಕೂಟವನ್ನ ಎಲ್ಲಿಂದಲೂ ಎಲ್ಲಿಗೋ ತಂದರು ಅದು ಮರ್ದಳ. 26-16 ಸ್ಪರ್ಧೆ. ಆಲ್ ಔಟಿನ ಆಲೌಟಿನ ಪರಿಪೂರ್ಣ ಲಾಭ. ಅಂತಿಮ ಕ್ಷಣದ ಸ್ಪರ್ಧೆಗಳಲ್ಲಿದೆ. 29-16 ಸ್ಪರ್ಧೆಗಳು. 29-16 ಫೈನಲ್ಗೆ ಮುನ್ನುಗ್ಗುವ ತವಕದಲ್ಲಿ ಎಲ್ಲ ಲಕ್ಷಣದಲ್ಲಿದೆ. ಮ್ಯಾಚ್ ಇಸ್ ಓವರ್. ಫೈನಲ್ಗೆ ಮುನ್ನುಗ್ಗಿದಂತಹ ಮತ್ತೊಂದು ಆತಿಥೇಯ ತಂಡ ಮರ್ದಳ.